ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ತಮಿಳುನಾಡು ಟಾಕ್ ಶುರುವಾಗಿದೆ. ದಿಲ್ಲಿಯಲ್ಲಿ ಜೋರಾಗಿದೆ ವಿಜಯ್ ಗೆಲುವಿನ ಗದ್ದಲ. ಆ ಘಟಾನುಘಟಿ ನಾಯಕರ ನಡುವೆ ಈಗ ಮನಸ್ತಾಪ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಗೆಲ್ಲೋದಕ್ಕೂ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಆ ಘಟಾನುಘಟಿ ನಾಯಕರ ನಡುವೆ ಮನಸ್ತಾಪ ಉಂಟಾಗೋದಕ್ಕೂ ಏನು ಕಾರಣ, ಅದನ್ನೇ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಟಿವಿಕೆ ಜೊತೆ ಸೇರ್ಬೇಕಿತ್ತು ಅಂತ ಹೇಳಿದ್ದು ಯಾರು? ಈ ಮಾತಿಗೆ ಅಂದು ಅಡ್ಡಿಪಡಿಸಿದ ಆ ಲೀಡರ್ ಯಾರು? ಈಗ ರಿಸಲ್ಟ್ ಬರ್ತಿದ್ದಂತೆ ಉರಿದು ಬಿದ್ದ ನ್ಯಾಷನಲ್ ಲೀಡರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ತಮಿಳುನಾಡು ಪಾಲಿಟಿಕ್ಸ್ ನ ಸೀಕ್ರೆಟ್. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ತಮಿಳುನಾಡಿನ ಬಗ್ಗೆ ಮಾತುಕತೆ ನಡೀತಾ ಇದೆ. ವಿಜಯ್ ಗೆಲುವಿನ ಗದ್ದಲ ಕಾಂಗ್ರೆಸ್ನಲ್ಲಿ. ಆ ಘಟಾನುಘಟಿ ನಾಯಕರ ನಡುವೆ ಮನಸ್ತಾಪ ಶುರುವಾಗ್ಬಿಟ್ಟಿದೆ. ಈಗ ಟಿವಿಕೆ ಗೆಲುವಿನಿಂದ ಟಿವಿಕೆ ಜೊತೆ ಸೇರ್ಬೇಕಿತ್ತು ಅಂತ ಹೇಳಿದ್ಯಾರು? ಈ ಮಾತಿಗೆ ಅವತ್ತು ಅಡ್ಡಿಪಡಿಸಿದ ಆ ಲೀಡರ್ ಯಾರು? ಬೇಡ ಅಂದಿದ್ಯಾರು? ಹಾಗಾದ್ರೆ ಈಗ ರಿಸಲ್ಟ್ ಬರ್ತಾ ಇದ್ದಂತೆ ಉರಿದು ಬಿದ್ದಿದ್ದಾರೆ ನ್ಯಾಷನಲ್ ಲೀಡರ್, ದೊಡ್ಡ ಲೀಡರ್ ಅವರು ಕಾಂಗ್ರೆಸ್ನಲ್ಲಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ತಮಿಳುನಾಡು ಪಾಲಿಟಿಕ್ಸ್ ನ ಸೀಕ್ರೆಟ್. ತಮಿಳುನಾಡು ಚುನಾವಣೆಗೂ ಮುನ್ನ ರಾಜ್ಯದಲ್ಲಿನ ಎಲೆಕ್ಷನ್ ಟ್ರೆಂಡ್ ಬಗ್ಗೆ ಸರ್ವೆ ನಡೆಯುತ್ತೆ. ರಾಹುಲ್ ಟೀಮ್ ಸರ್ವೆ ಮಾಡುತ್ತೆ, ರಾಹುಲ್ ಗಾಂಧಿ ಅವರ ಟೀಮ್. ಸರ್ವೆಯಲ್ಲಿ ಡಿಎಂಕೆಗೆ ಹೀನಾಯ ಸೋಲಾಗುತ್ತೆ, ಟಿವಿಕೆ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಂತ ರಿಪೋರ್ಟ್ ಬಂದಿರುತ್ತೆ. ನೋಡಿ, ಎಲೆಕ್ಷನ್ಗೂ ಮುನ್ನವೇ ತಮಿಳುನಾಡಿನಲ್ಲಿ ರಾಹುಲ್ ಗಾಂಧಿ ಸರ್ವೆ ಮಾಡಿಸ್ತಾರೆ. ಸರ್ವೆಯಲ್ಲಿ ಡಿಎಂಕೆಗೆ ಹೀನಾಯ ಸೋಲು ಅಂತ ವರದಿ ಬರುತ್ತೆ. ಟಿವಿಕೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ರಾಹುಲ್ ಗಾಂಧಿಗೆ ಮಾಹಿತಿಯನ್ನ ನೀಡುತ್ತೆ ಅವರ ಟೀಮ್. ಆದ್ದರಿಂದ ನಾವು ಟಿವಿಕೆ ಜೊತೆ ಹೋಗೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಈ ಬಗ್ಗೆ ವಿಜಯ್ ಜೊತೆ ಮಾತುಕತೆಯನ್ನು ನಡೆಸಿದ್ರು ರಾಹುಲ್ ಗಾಂಧಿ. ಆದ್ರೆ ಇದಕ್ಕೆ ಬಿಲ್ಕುಲ್ ಒಪ್ಪಲಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸೋನಿಯಾ ಗಾಂಧಿಗೆ ಹೇಳಿ ರಾಗಾಗೆ ಬ್ರೇಕ್ ಹಾಕಿಸಿದ್ರು ಖರ್ಗೆ. ನಮ್ಮ ಜೊತೆ ಮೊದಲಿನಿಂದಲೂ ಡಿಎಂಕೆ ಇದೆ, ಅವರ ಜೊತೆಯೇ ಮೈತ್ರಿ ಮಾಡ್ಕೊಳ್ಳೋಣ. ಸೋನಿಯಾ ಗಾಂಧಿ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಾತನ್ನ ಹೇಳಿಸಿರ್ತಾರೆ. ಈಗ ಖರ್ಗೆ ಮಾತಿನಿಂದ ನಾವು ಕೆಟ್ವಿ ಅಂತ ರಾಹುಲ್ ಗಾಂಧಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ನಡುವೆ ಟಾಕ್. ಎಲೆಕ್ಷನ್ಗೂ ಮುನ್ನವೇ ತಮಿಳುನಾಡಿನ ಈ ಎಲೆಕ್ಷನ್ ಏನಾಗುತ್ತೆ ಅಥವಾ ಫಲಿತಾಂಶ ಏನಾಗುತ್ತೆ ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಸರ್ವೆ ಮಾಡ್ತಿರ್ತಾರೆ. ಅದರಲ್ಲಿ ಡಿಎಂಕೆ ಹೀನಾಯವಾಗಿ ಸೋಲುತ್ತೆ, ಟಿವಿಕೆ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಹಾಗಾಗಿದೆ ನಾವೇನ್ ಮಾಡೋಣ, ಟಿವಿಕೆ ಜೊತೆ ಹೋಗೋಣ, ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಆಗ ಖರ್ಗೆ ಅವರು ಬಿಲ್ಕುಲ್ ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಟಿವಿಕೆ ಜೊತೆಗೆ ಹೋಗೋದು ಬೇಡ, ಡಿಎಂಕೆ ಜೊತೆನೆ ಹೋಗೋಣ. ಯಾಕೆ ಅಂತ ಅಂದ್ರೆ ನಾವು ಮೊದಲಿನಿಂದಲೂ ಕೂಡ ಡಿಎಂಕೆ ಜೊತೆಗೆ ನಿಂತಿದ್ದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಟಿವಿಕೆ ಜೊತೆಗೆ ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸ್ತಾರೆ. ಇದರ ಜೊತೆಗೆ ಸೋನಿಯಾ ಗಾಂಧಿ ಅವರ ಬಳಿಯೂ ಕೂಡ ಇದೇ ಮಾತನ್ನ ಹೇಳಿಸ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ. ಬಟ್ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದ್ ಕಡೆ ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮನಸ್ಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಟಿವಿಕೆ ಪಕ್ಷ ಜಯಬೇರಿಯನ್ನ ಬಾರಿಸಿದ ನಂತರ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಏನ್ ಕಾರಣ ಇರಬಹುದು? ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋ ಪ್ಲಾನ್ ಅನ್ನ ಯಾರು ಕ್ಯಾನ್ಸಲ್ ಮಾಡಿದ್ರು, ಹೇಗೆ ಕ್ಯಾನ್ಸಲ್ ಆಯ್ತು, ಈಗ ಏನಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ತಮಿಳುನಾಡು ಚುನಾವಣೆ ಇನ್ನೂ 6 ತಿಂಗಳು ಇರಬೇಕಾದ್ರೇ ಏನು ವಿಜಯ್ ಅವರು ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಅವರು ಟಿ ವಿ ಕೆ ಪಕ್ಷವನ್ನು
ಅಧಿಕೃತವಾಗಿ ಸ್ಥಾಪನೆ ಮಾಡಿದ ಬಳಿಕ ಅಲ್ಲಿ ಬರುವಂತಹ ಮಾತುಕತೆಗಳು ಹಾಗೂ ಮುಂದಿನ ದಿನಗಳಲ್ಲಿ ನಾವು ಯಾರ ಜೊತೆ ಹೋಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಸಹಜವಾಗಿ ಕಾಂಗ್ರೆಸ್ ನಾಯಕರುಗಳು ಹಾಕಿದ್ದು ನಿಜ. ಅದರಲ್ಲೂ ತಮಿಳುನಾಡಲ್ಲೇನು ದೊಡ್ಡ ಮಟ್ಟದ ಗೆಲುವೇನು ಯಾವತ್ತು ಕಳೆದ 4 ದಶಕಗಳಿಂದ ಕಾಂಗ್ರೆಸ್ ಗೆದ್ದಿಲ್ಲ. ಆದರೆ DMK ಜೊತೆ ಸುದೀರ್ಘವಾಗಿ ಮೈತ್ರಿ ಮಾಡ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಪ್ರತಿ ಬಾರಿನೂ ಕೂಡ DMK ಜೊತೆಗೇ ಚುನಾವಣೆಯನ್ನು ಎದುರಿಸಿರುವುದನ್ನು ನೋಡಿದ್ವಿ. ಲೋಕಸಭಾ ಚುನಾವಣೆ ಬಂದಾಗಲೂ ಕೂಡ ಅವ್ರ ಜೊತೆ ಇದ್ದಾರೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಂದಾಗಲೂ ಕೂಡ ಅವ್ರ ಜೊತೆ ಇದ್ದಾರೆ. ಆದರೆ AIADMK 10 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ಮಾಡಿದಂತಹ ಇತಿಹಾಸ ಇದೆ. DMK ಯಾವತ್ತೂ ಕೂಡ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿ ಗೆದ್ದಿರುವಂತಹ ನಿದರ್ಶನಗಳು ಇರಲಿಲ್ಲ. ಹೀಗಾಗಿ ಈ ಬಾರಿ DMK ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರ ಟೀಮಲ್ಲಿ ಇದ್ದಿದ್ದು ನಿಜ. ಅವರು ಮಾಡಿದಂತಹ ಚುನಾವಣೆಗೂ ಮೊದಲು ಮಾಡಿದಂಥ ಒಂದು ತಿಂಗಳ ಮೊದಲು ಮಾಡಿದಂಥ ಒಂದು ಸರ್ವೆಯಲ್ಲೂ ಕೂಡ DMK ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ, TVK ಅಂದರೆ ವಿಜಯ್ ಅವರ ಪಕ್ಷ ನಿರ್ಣಾಯಕ ಪಾತ್ರವನ್ನು 100ರ ಗಡಿ ದಾಟುತ್ತೆ ಅಂತಲ್ಲ, ನಿರ್ಣಾಯಕ ಪಾತ್ರ ವಹಿಸುತ್ತೆ ತಮಿಳುನಾಡು ರಾಜಕಾರಣದಲ್ಲಿ ಅನ್ನುವಂಥ ಒಂದು ಸರ್ವೆ ರಿಪೋರ್ಟ್ ಸಿಕ್ಕಿತ್ತು. ಹೀಗಾಗಿ ಸೋಲೋ ಪಕ್ಷದ ಜೊತೆ ಯಾಕೆ ಮೈತ್ರಿ, ನಾವು ವಿಜಯ್ ಜೊತೆ ಹೋಗೋಣ ಅನ್ನುವಂಥ ಒಂದು ಮಾತುಗಳನ್ನು ರಾಹುಲ್ ಗಾಂಧಿ ಅವರು AICC ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೇಳಿದರು ಅನ್ನುವಂಥದ್ದು. ಆದರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಮಾತಿಗೆ ಉತ್ತರ ಕೊಟ್ಟಿರಲಿಲ್ಲ. ಸೋನಿಯಾ ಗಾಂಧಿ ಅವರ ಮುಖೇನ ರಾಹುಲ್ ಗಾಂಧಿ ಅವರಿಗೆ ತಿಳಿ ಹೇಳಿದರು ಅನ್ನುವಂಥದ್ದು. ನಾವು ಮೊದಲಿಂದಲೂ ಕಳೆದ 4 ದಶಕಗಳಿಂದಲೂ ತಮಿಳುನಾಡು ರಾಜಕಾರಣದಲ್ಲಿ DMK ಜೊತೆ ಇರೋದ್ರಿಂದ DMK ಜೊತೆಗೆ ಹೋಗಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಕರ್ನಾಟಕ ಮತ್ತು ತಮಿಳುನಾಡು ರಾಜಕಾರಣವನ್ನು ನೋಡಿದಾಗ ಸಹಜವಾಗಿ ತಮಿಳುನಾಡಿನ DMK ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತೀರಾ ಹತ್ತಿರದಲ್ಲಿ ಇರುವಂಥದ್ದು ನಿಜ. ಹೀಗಾಗಿ ಸ್ಟಾಲಿನ್ ಅವರ ಜೊತೆ ಖರ್ಗೆ ಅವರು ಮಾತನಾಡಿ ಸ್ಟಾಲಿನ್ ಅವರಿಂದಲೇ ಖರ್ಗೆ ಅವ್ರಿಗೆ ಸಲಹೆ ಮತ್ತು ಸೂಚನೆಗಳು ಬಂದು ಖರ್ಗೆ ಅವರು ಆ ವಿಚಾರವನ್ನು AICC ಸಭೆಯಲ್ಲಿ ಹೇಳೋದ್ರ ಮುಖೇನ DMK ಜೊತೆ ನಾವು ಹೋಗಬೇಕು ಅನ್ನುವಂಥದ್ದನ್ನು ಸೋನಿಯಾ ಗಾಂಧಿ ಅವರ ಬಾಯಲ್ಲಿ ಹೇಳಿಸಿದ್ರು ಅನ್ನುವಂಥ ಒಂದು ಅಸಮಾಧಾನ ರಾಹುಲ್ ಗಾಂಧಿ ಅವ್ರಿಗೆ ಇರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಟೀಮ್ ಸರ್ವೆ ಏನು ಮಾಡಿತ್ತು ಅದರಂತೆ ಇವತ್ತು TVK ಜೊತೆ ಹೋಗಿದ್ರೆ ಇವತ್ತು ನಿರ್ಣಾಯಕ ಪಾತ್ರವನ್ನು ಕಾಂಗ್ರೆಸ್ಸು ಕೂಡ ಮಾಡ್ತಿತ್ತು ಅಲ್ಲ ಅನ್ನುವಂಥದ್ದು. ಸೋಲೋ ಪಕ್ಷದ ಜೊತೆಗೆ ಹೋಗಿದ್ದು ಕಾಂಗ್ರೆಸ್ ಹಿರಿಯ ನಾಯಕರುಗಳ ಒಂದು ಸೂಚನೆ ಸಲಹೆ ಮೇರೆಗೆ ಬಿಟ್ಟರೆ ನಾವು ಹೇಳಿದಂತೆ ಆಗಿದ್ರೆ ಇವತ್ತು ಕಾಂಗ್ರೆಸ್ನ ಚಿತ್ರಣ ಅಲ್ಲಿ ಬೇರೆ ರೀತಿಯಲ್ಲಿ ಇರ್ತಿತ್ತು ಅಂದರೆ ಸರ್ಕಾರದ ಪ್ರಮುಖ ಪಾತ್ರ ನಾವು ಕೂಡ ವಹಿಸ್ಬೋದಾಗಿತ್ತು ಅನ್ನುವಂಥ ಒಂದು ಅಸಮಾಧಾನ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ಗೆ ಇರುವಂಥದ್ದು. ಒಟ್ಟಾರೆ ಇಲ್ಲಿ ನೇರವಾಗಿ ಬೇರೆ ಬೇರೆ ನಾಯಕರುಗಳು ಏನೇ ಮಾತಾಡಿದ್ರು ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಅವ್ರಿಗಿರುವಂಥದ್ದು ಖರ್ಗೆ ಅವರು ನಮ್ಮ ಮಾತು ಕೇಳಲಿಲ್ಲ. ಖರ್ಗೆ ಅವರು ಅವತ್ತು ಯುವಕರ ಮಾತು ಕೇಳಿದ್ರೆ, ರಾಹುಲ್ ಗಾಂಧಿ ಮತ್ತು ಬೇರೆ ಬೇರೆ ನಾಯಕರುಗಳು ಹೇಳ್ದಂತೆ ಕೇಳಿದ್ರೆ, ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಹೇಳ್ದಂತೆ ಕೇಳಿದ್ರೆ ಇವತ್ತು ಬೇರೆ ರೀತಿಯಾದಂಥ ಒಂದು ರಾಜಕೀಯ ವಾತಾವರಣ ಬೇರೆ ರೀತಿಯಾಗಿ ಇರ್ತಿತ್ತು ಅನ್ನುವಂಥ ಒಂದು ಅಸಮಾಧಾನವನ್ನು ಕಾಂಗ್ರೆಸ್ ವರಿಷ್ಠರ ಮುಂದೆ ರಾಹುಲ್ ಗಾಂಧಿ ಮತ್ತು ಅವರ ಟೀಮಲ್ಲಿರುವಂತಹ ಕೆಲವು ವೇಣುಗೋಪಾಲ್ ಮತ್ತು ಹಲವು ನಾಯಕರುಗಳು ವ್ಯಕ್ತಪಡಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ರಾಮ್.